ಹಲೋ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆನ ಹೆಚ್ಚಿನ ಎಪಿಸೋಡ್ಗಳಲ್ಲಿ ಓದ ಬಯಸೋರು ಪ್ರತಿಲಿಪಿ ಮುಖಾಂತರ ಓದ್ಬೋದು. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 77. ಇಂದಿನ ಸಂಚಿಕೆಯಲ್ಲಿ ಶ್ರೀ ಹುಸಿ ಕೋಪದಲ್ಲಿ, ಈ ಇಮಿಟೇಟ್ ಮಾಡೋ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಲ್ವಾ ಅಂದ್ಲು. ವಿರಾಟ್, ಅದು ನನ್ನ ಸ್ವೀಟ್ ಮೆಮೊರಿ, ಅದೇಗೆ ಬಿಡೋದು ಮಿಸಸ್ ವಿರಾಟ್ ಎಂದ ಇಮಿಟೇಟ್ ಮಾಡುತ್ತಲೇ. ಶ್ರೀ, ಈಗ ಮಲಗಲಿ, ನಾನು ಹೊರಗೋಗಿ ಬರ್ತೀನಿ ಅಂದ್ಲು. ವಿರಾಟ್, 3 ದಿನ ಬಿಟ್ಟು ಬಂದಿದ್ಯಾ, ಎಲ್ಲೋಗಿದ್ದೆ, ಯಾರ ಮೇಲೆ ನಿನ್ನ ಕೋಪನ ತೀರಿಸ್ಕೊಂಡು ಬಂದೆ ಎಂದ ಮುಗ್ಧವಾಗಿ. ಶ್ರೀ, ನಿಮ್ಮ ಮೇಲಿರೋ ಕೋಪನ ಬೇರೆಯವ್ರ ಮೇಲೆ ಹಾಕಿ ಬಂದೆ ಎಂದವಳು ಅವನ ಮಗುವನ್ನು ದೀರ್ಘವಾಗಿ ನೋಡಿ, ಇನ್ಯಾವತ್ತೂ ನಿಮಗೆ ಪ್ರಾಣಾಪಾಯ ಇರಲ್ಲ. ಇಷ್ಟು ದಿನ ನೀವು ಪಟ್ಟ ನೋವಿಗೆ ಅವರನ್ನು ಜೈಲೂಟ ತಿನ್ನೋಕ್ಕೆ ಬಿಟ್ಟಿದ್ದೀನಿ ಎಂದು ಅವನ ರೂಮ್ನಲ್ಲಿದ್ದಂಥ ಟಿ ವಿನ ಆನ್ ಮಾಡಿ ನ್ಯೂಸ್ನ ಹಾಕಿದ್ಲು. ನ್ಯೂಸ್ ಚಾನಲ್ನಲ್ಲಿ ಮಂಗಳೂರು ವರ್ಧನ್ ಫ್ಯಾಮಿಲಿಯ ಮ್ಯಾಟರ್ ಭಾರಿ ಹರಿದಾಡಿತ್ತು. ವಿರಾಟ್ ಮತ್ತು ಕೇಶವ್ ವರ್ಧನ್ ಅವರ ಫೋಟೋ ರಾರಾಜಿಸ್ತಿದ್ದು. ವಿರಾಟ್ ಶ್ರೀ ಕಡೆ ನೋಡ್ದ. ಶ್ರೀ ಕಣ್ಣಲ್ಲೇ ನೋಡಿ ಎನ್ನುವಂತೆ ಸನ್ನೆ ಮಾಡಿದ್ರು. 3 ದಿನದ ಹುಡುಕಾಟದಲ್ಲಿ ಕೇಶವ್ ವರ್ಧನ್ ಅವರನ್ನು ಕೊಲೆ ಮಾಡಿದ್ದು ಯಾರು ಅನ್ನೋದನ್ನು ಈಗ ಪೊಲೀಸ್ನವರು ಕಂಡು ಹಿಡಿದಿದ್ದಾರಂತೆ. ಕೇಶವ್ ವರ್ಧನ್ ಅವರ ಕೊಲೆಯಾಗಿ 7 ವರ್ಷ ಕಳೆದರೂ ಅದು ಕೊಲೆಯಲ್ಲ, ಸಹಜ ಸಾವು ಅಂತ ತಿಳಿದಿದ್ದ ವರ್ಧನ್ ಫ್ಯಾಮಿಲಿಗೆ ಇದೊಂದು ಶಾಕಿಂಗ್ ವಿಷಯ. ಆ ಮನೆ ಸೊಸೆ IPS ಆಫೀಸರ್ ಅವರು ತಮ್ಮ ಮಾವನ ಕೇಸನ್ನೇ ಕೈಗೆತ್ತಿಕೊಂಡು ಯಶಸ್ವಿಯಾಗಿದ್ದಾರೆ. ಅವರ ಇಷ್ಟು ದಿನದ ಕಠಿಣ ಪರಿಶ್ರಮದಿಂದ ಈಗ ಕೊಲೆಗಡುಕರು ಸಿಕ್ಕಿಬಿದ್ದಿದ್ದಾರೆ ಎಂದು ಒಂದೇ ಸಮನೆ ನ್ಯೂಸ್ನಲ್ಲಿ ಬರ್ತಿತ್ತು. IR ಆಫೀಸರ್ ಶ್ರೀ ಬುದ್ಧಿವಂತಿಕೆ ಬಗ್ಗೆ ಹೊಗಳಿ, ಈ ಕೇಸ್ ಅವರಿಗೆ ಯಾಕೆ ಕೊಟ್ಟೋ ಅಂದರೆ ಅವರೇ ಅವರ ಮಾವನ ಸಾವಿಗೆ ನ್ಯಾಯ ಕೊಡಿಸ್ಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ. ಜೊತೆಗೆ ಈ ಗ್ಯಾಂಗ್ ಬರೀ ಕೇಶವರ್ಧನ್ ಮಾತ್ರ ಅಲ್ಲ, ಅವರ ಮೊದಲ ಮಗ ಮತ್ತು ಸೊಸೆ ಸಾವಿಗೂ ಕಾರಣರು. ಇತ್ತೀಚೆಗೆ ವಿರಾಟ್ ವರ್ಧನ್ ಅವರ ಮೇಲೆ ಆಗಾಗ ಹಲ್ಲೆಗಳು ನಡೀತಿದ್ದು. ಅವರು ಬಿಸ್ನೆಸ್ ರೈವಲ್ಸ್ ಎಂದು ಸುಮ್ಮನಾಗಿದ್ರು. ನಮಗೆ ಯಾವ ಆಕ್ಷನ್ ತಗೊಳ್ಳೋಕ್ಕೂ ಬಿಡದೆ. ಬಟ್ ಈ 3 ದಿನದ ಹಿಂದೆ ಅವ್ರ ಮೇಲೆ ದಾರುಣವಾಗಿ ನಡೆದ ಅಟ್ಯಾಕ್ನಿಂದ ಅವರು ಸಾವು ಬದುಕಿನ ನಡುವೆ ಹೋರಾಡೋದರ ಜೊತೆಗೆ ಅವರ ಅಣ್ಣನ ಮಗ ಕೂಡ ಸಾವಿನಂಚಲ್ಲಿ ಇದ್ದ. ಅದೇ ಸಮಯಕ್ಕೆ ನಮ್ಮ ಸ್ಪೆಷಲ್ ಡಿಪಾರ್ಟ್ಮೆಂಟ್ನ ದೀಕ್ಷಿತ್ ಅವರು ಅವರನ್ನು ನೋಡಿ ಇಬ್ಬರನ್ನು ಸೇವ್ ಮಾಡಿದರು. ಈಗ ವರ್ಧನ್ ಮನೆ ಸಾವುಗಳಿಗೆ ಕಾರಣ ಯಾರು ಅನ್ನೋದನ್ನು ಆ ಮನೆ ಸೊಸೆ ಮಿಸಸ್ ವಿರಾಟ್ ವರ್ಧನ್ ನಮ್ಮ ಡಿಪಾರ್ಟ್ಮೆಂಟ್ನ MA IPS ಶ್ರೀನಿಕಾ ಅವರು ತಮ್ಮ ಬುದ್ಧಿವಂತಿಕೆಯಿಂದ ಪತ್ತೆ ಹಚ್ಚಿದ್ದಾರೆ ಎಂದು ಸೈಡ್ನಲ್ಲಿ ಕಪ್ಪು ಬಟ್ಟೆಯ ಮುಸುಕುದಾರಿ ಕರೆದುಕೊಂಡು ಹೋಗುತ್ತಿರುವ ಇಬ್ಬರು ಲೇಡಿ ಜೊತೆಗೆ ಇನ್ನೊಬ್ಬ ಹುಡುಗನನ್ನು ತೋರಿಸಿದ್ರು. ವಿರಾಟ್ ಶ್ರೀ ಕಡೆ ತಿರುಗಿ, ಶ್ರೀ ಯಾರಿದು ಎಂದ. ಶ್ರೀ ತನ್ನ ಫೋನ್ ತೆಗೆದು, ಇದು ಒರಿಜಿನಲ್ ಒಂದು ವಿಡಿಯೋನ ತೋರಿಸಿದ್ಲು. ಅದರಲ್ಲಿ ಪ್ರತೀಕ್ಷಾನ ಹಿಡಿದು ಬಾಯಿ ಬಿಡಿಸಿದಾಗ ಗೊತ್ತಾದ ವಿಷಯ ಅಂದರೆ ಅವಳನ್ನು ವಿರಾಟ್ ವರ್ಧನ್ ಅವರನ್ನು ಕೊಲೆ ಮಾಡ್ಸೋಕ್ಕೆ ಅಂತಲೇ ಕರೆಸಿದ್ದು ಎಂದು ಒಪ್ಕೊಂಡ್ಳು. ವಿರಾಟ್, ಇವಳು ನಮ್ಮ ಸ್ಕೂಲ್ ಟೀಚರ್ ಅಲ್ವಾ ಎಂದ. ಶ್ರೀ ಎನ್ನುವಂತೆ ತಲೆ ಆಡಿಸಿ, ಇದೇ ಪ್ರತೀಕ್ಷಾ ನಿಮಗೆ ಡ್ರಗ್ಸ್ ಕೊಡಿಸಿ ನಿಮ್ಮ ಜೊತೆ ರಾತ್ರಿ ಪೂರ್ತಿ ಕಳೆದು ಬೆಳಗ್ಗೆ ನಿಮ್ಮ ಮಾನ ಕಳೆಯೋ ಪ್ಲ್ಯಾನ್ ಮಾಡಿದ್ದು. ಅದೇ ಸಮಯಕ್ಕೆ ನಿಮ್ಮ ತಾತ ಸತ್ಯಜಿತ್ ಕಡೆಯಿಂದ ಒಂದು ಕಾಲ್ ಬಂದು, ನಿಮಗೆ ಏನೋ ತೊಂದರೆ ಆಗಿದೆ, ಈ ಅಡ್ರೆಸ್ಗೆ ಬನ್ನಿ ಅಂದರು. ಆಗಲೇ ನಾನು ಅಲ್ಲಿಗೆ ಹೋಗಿ ನೋಡಿದ್ರೆ ನೀವು ಫುಲ್ಲು ಟೈಟ್ ಆಗಿದ್ರಿ. ಆಗ ಅಲ್ಲಿಗೆ ಬಂದ ವೇಟರ್, ಮೇಡಮ್ ಸರ್ ರೂಮ್ ಬುಕ್ ಮಾಡಿದ್ರು ಎಂದು ಕೀ ಕೊಟ್ಟ. ನಾನು ಎಲ್ಲೋ ಪಾರ್ಟಿ ಆದಮೇಲೆ ಗಾಡಿ ಓಡ್ಸೋಕ್ಕಾಗಲ್ಲ ಅಂತ ಹೀಗೆ ರೂಮ್ನ ಬುಕ್ ಮಾಡಿದ್ದೀರಾ ಅಂತ ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡೋದೆ. ಆಮೇಲೆ ನಿಮಗೆಲ್ಲ ಗೊತ್ತು, ಆದರೆ ಅಲ್ಲಿ ಪ್ರತೀಕ್ಷಾ ಇರಬೇಕು ಅಂತ ಬುಕ್ ಮಾಡಿದ ರೂಮ್ ಬೇರೆ. ನಿಮ್ಮ ತಾತ ಬೇರೊಂದು ರೂಮ್ನ ಬುಕ್ ಮಾಡಿಸಿ ನನ್ನ ಅವತ್ತು ನಿಮ್ಮ ಜೊತೆ ಇರೋ ಥರ ಪ್ಲ್ಯಾನ್ ಮಾಡಿಸಿದ್ರು. ಅದಾದಮೇಲೆ ನಿಮ್ಮ ಮೇಲೆ ಯಾರೋ ಪ್ಲ್ಯಾನ್ ಮಾಡಿ ಬೇರೊಂದು ಹುಡುಗಿ ಜೊತೆ ಇರೋ ಥರ ತೋರಿಸಿ ಮಾನ ಕಳೆಯೋ ಪ್ರಯತ್ನ ಮಾಡಿದ್ದಾರೆ ಅಂತ ಕಾಲ್ ಬಂತು. ನಾನು ಅದ್ಯಾರು ಅನ್ನೋ ಕ್ಯೂರಿಯಸ್ನಲ್ಲಿ ಅವ್ರು ಹೇಳಿದ ಅಡ್ರೆಸ್ಗೆ ಹೋದರೆ ಅಲ್ಲಿ ನಿಮ್ಮ ಫೋಟೋ ಇತ್ತು. ಅವಳು ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋ ಥರ ಪ್ರಿಟೆಂಡ್ ಮಾಡಿ ಮಾತಾಡಿದ್ಲು. ಆಗಲೇ ಅವಳು ಆಡ್ತಿರೋದು ನಾಟಕ ಅಂತ ತಿಳಿದು ಹೊಡೆದು ಬಂದಿದ್ದೆ. ಪ್ರತೀಕ್ಷಾ ಒಬ್ಬಳು ಮಿಡಲ್ ಕ್ಲಾಸ್ ಟೀಚರ್. ಅವಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇವರು ಕೊಟ್ಟ ಆಫನ್ನು ಒಪ್ಕೊಂಡಿದ್ದಾಳೆ. ಪಾಪ, ಆದರೆ ಆ ಹುಡುಗಿನೂ ಕೂಡ ಯೂಸ್ ಮಾಡ್ಕೊಂಡಿದ್ದಾರೆ.
ಪಾಪಿಗಳು. ಎನ್ ಆರ್ ಐನ ಬುಟ್ಟಿಗೆ ಹಾಕ್ಕೊಂಡು ಶೃಂಗಾರ್ನ ಅವರ ಮಗ ಅಕುಲ್ ಥರ ಬದಲಾಯಿಸೋಕೆ ಅಂದ್ಲು. ವಿರಾಟ್ ಹುಬ್ಬುಗಂಟಿಕಿ, ಅಂದರೆ ಶೃಂಗಾರ್ ಆ ಎನ್ ಆರ್ ಐ ಮಗನ ರೂಪದಲ್ಲಿ ಇದ್ದಾನಾ ಎಂದ. ದವಡೆ ಬಿಗಿದು ತುಸು ಕೋಪದಲ್ಲೇ, ಶ್ರೀ ಕೂಲ್ ರೀ, ಅದೆಲ್ಲ ಈಗ ಮುಗಿದೋಗಿದೆ, ಅದು ಯಾಕೆ ಟೆನ್ಷನ್ ಆಗ್ತೀರಾ ಎಂದವಳು. ನೀವು ಕೊಟ್ಟ ಹೇಟಿಗೆ ಅವನ ಮುಖ ಪೂರ್ತಿ ಸ್ಕ್ರ್ಯಾಪ್ ಆಗಿತ್ತಂತೆ. ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಾಗ ಅವನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಬೇಕೇ ಬೇಕು ಅಂದಾಗ ಓಕೆ ಅಂತ ಒಪ್ಕೊಂಡಿದ್ದಾರೆ. ಆದರೂ ಅವನು ಬದುಕಿದ್ರೆ ನೀವೆಲ್ಲಿ ಅವನಿಗೆ ತೊಂದರೆ ಕೊಡ್ತೀರೋ, ನಿಮ್ಮನ್ನು ಎದುರಾಕೊಂಡು ಈ ಮಂಗಳೂರಿನಲ್ಲಿ ಬದುಕೋಕೆ ಆಗಲ್ಲ ಅಂತ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋ ಪ್ಲ್ಯಾನ್ ಹಾಕಿದ್ದಾರೆ. ಅವನು ಮಂಗಳೂರಿನಲ್ಲೇ ಇರಬೇಕು, ಬಟ್ ನಿಮಗೆ ಗೊತ್ತಾಗಬಾರ್ದು. ಶೃಂಗಾರ್ ಥರ ಬಾಡಿ ಕ್ರಿಯೇಟ್ ಮಾಡಿ ಅವನು ಸತ್ತಂತೆ ತೋರಿಸಿದ್ದಾರೆ. ಜೊತೆಗೆ ಮುಂದೆ ಹೇಗೆ ಅಂತ ಯೋಚಿಸಿದಾಗ ಅವರಿಗೆ ಸಿಕ್ಕ ದಾರಿ ಇದು. ಅವನು ಅಡ್ಮಿಟ್ ಆಗಿದ್ದ ಹಾಸ್ಪಿಟಲ್ನಲ್ಲಿ ಆ ಎನ್ ಆರ್ ಐ ಸಾಕು ಮಗ ಅಕುಲ್ ಆಕ್ಸಿಡೆಂಟ್ನಲ್ಲಿ ಅಡ್ಮಿಟ್ ಆಗಿದ್ದಂತೆ. ಸೊ ಮನೆಯಾಳರಿಗೆ ಒಂದು ಐಡಿಯಾ ಬಂದಿದೆ, ಅವನ ವೇಷ ಧರಿಸಿದ್ರೆ ಅವನು ಸೇಫ್ ಆಗಿರ್ತಾನೆ ಅಂತ ಪ್ಲ್ಯಾನ್ ಮಾಡಿ. ಎನ್ ಆರ್ ಐ ವೀಕ್ನೆಸ್ ಅಂದರೆ ಬ್ಯೂಟಿಫುಲ್ ಹುಡುಗಿರ ಸಹವಾಸ. ಅವನ ವೀಕ್ನೆಸ್ನೇ ಬಂಡವಾಳವಾಗಿಟ್ಕೊಂಡು ಆ ಎನ್ ಆರ್ ಐ ಮುಂದೆ ಪ್ರತೀಕ್ಷಾನ ಕರೆಸಿದ್ರು. ಸೊ ಅವಳ ಬ್ಯೂಟಿಗೆ ಸೋತು ಅವಳ ಬಲೆಗೆ ಬಿದ್ದ ಆ ಎನ್ ಆರ್ ಐ. ಅವನು ಅವಳ ಜೊತೆ ಒಂದು ದಿನ ಕಳೆಯೋಕೆ ಅವರ ಮಗನ ಫೇಸ್ ಕೇಳಿದರು. ಅವನು ಇನ್ನು ಬದುಕಿದ್ದಾನೆ ಎಂದು ಒಪ್ಕೊಂಡಿರಲಿಲ್ಲ. ಬಟ್ ಅದಾದ ನೆಕ್ಸ್ಟ್ ಡೇನೇ ಅಕುಲ್ ಡೆತ್ ಆಗಿದೆ, ಅದು ಕೂಡ ಆ ಶೃಂಗಾರ್ ಕೈವಾಡನೆ. ನೆಕ್ಸ್ಟ್ ಡೇಗೆ ನಿಮ್ಮ ಮಗನ ರೂಪದಲ್ಲಿ ನನ್ನ ನೋಡ್ಬೋದಂತ ಸೆಂಟಿಮೆಂಟ್ನಲ್ಲಿ ಆ ಎನ್ ಆರ್ ಐನ ಲಾಕ್ ಮಾಡಿದ್ದಾರೆ. ಮುಟ್ಟಾಳ ಓಕೆ ಎಂದು ಒಪ್ಕೊಂಡಿದ್ದಾನೆ, ಅದನ್ನು ಸೀಕ್ರೆಟಾಗಿ ಇಡಿಸಿದ್ದಾನೆ. ಅದಾದಮೇಲೆ ಅವನು ಬಯಸಿದ್ದು ಇದೇ ಪ್ರತೀಕ್ಷಾನ. ಅದು ಇನ್ನೊಂದು ಅಪರಾಧಕ್ಕೆ ದಾರಿ ಮಾಡ್ತು. ಅವನ ಅಕ್ರಮ ಸಂಬಂಧ ಕಂಡ ಅವನ ಮಗಳು ಬೇಸರದಲ್ಲೇ ಅವನಿಗೆ ಬುದ್ಧಿ ಕಲಿಸೋಕ್ಕೆ ಆ ಮನೆ ಮ್ಯಾನೇಜರ್ ಸಹಾಯ ತಗೊಂಡು ತಾವಿಬ್ಬರು ಲವ್ ಮಾಡ್ತೀವಿ ಅಂತ ಹೇಳಿ ಹಾಗೆ ತೋರಿಸ್ಕೊಂಡಿದ್ದಾರೆ. ಸೊ ತಾನು ಮಾತ್ರ ಹೀಗೆ ಬೇರೆ ಬೇರೆ ತನಗಿಂತ ಚಿಕ್ಕ ಹುಡುಗಿರ ಜೊತೆ ಇರೋಕೆ ಬಯಸೋ ಎನ್ ಆರ್ ಐಗೆ ಮಗಳು ತಮ್ಮ ಮನೆ ಮ್ಯಾನೇಜರ್ನ ಲವ್ ಮಾಡ್ತೀನಿ ಅಂದಿದ್ದು ಸಹಿಸೋಕ್ಕಾಗಲಿಲ್ಲ. ಅದೇ ಕೋಪದಲ್ಲಿ ಅವಳಿಗೆ ಹೊಡೆದ. ಅಷ್ಟೇ, ಮಗಳು ಸತ್ತೋದ್ಲು. ಮಗಳೇ ಹೋದ್ಮೇಲೆ ಮ್ಯಾನೇಜರ್ ಯಾಕೆ ಅಂತ ಸಾಯಿಸುವಾಗ ಅವನು ಕೊನೆಗಳಿಗೇಲಿ ನಾವಿಬ್ಬರು ನಿಮಗೆ ಅರ್ಥ ಮಾಡಿಸೋಕ್ಕೆ ನಾಟಕ ಮಾಡು ಅಂತ ಹೇಳಿದ್ದಾನೆ. ಆದರೂ ಅವನು ಉಳಿಲಿಲ್ಲ. ಅದಕ್ಕೆ ಎನ್ ಆರ್ ಐ ತನ್ನ ಪ್ರೆಸ್ಟೀಜ್ನ ಉಳಿಸ್ಕೊಳ್ಳೋಕ್ಕೆ ಮಗಳನ್ನು ಮ್ಯಾನೇಜರ್ ಸಾಯಿಸ್ತಾ ಅಂತ ಪುಕಾರೆಬ್ಬಿಸಿ ಮ್ಯಾನೇಜರ್ ಶವನ ನೀರಿಗೆ ಬಿಸಾಕಿದ್ದಾರೆ. ಇಲ್ಲಿ ಅವನು ಕೊಲೆ ಮಾಡಿ ಊರು ಬಿಟ್ಟು ಹೋಗಿದ್ದಾನೆ ಅಂತ ನ್ಯೂಸ್ ಹಬ್ಬಿಸಿದ್ದಾರೆ. ಆದರೆ ಅವತ್ತು ಮ್ಯಾನೇಜರ್ ಮಗಳ ಕ್ಲಾಸ್ಮೇಟು ಮರ್ತೋಗಿದ್ದ ಬುಕ್ನ ಆ ಮ್ಯಾನೇಜರ್ ಕೈಯಲ್ಲಿ ಕೊಟ್ಟು ಹೋಗೋಕ್ಕೆ ಬಂದಿದ್ದ ರಿಚರ್ಡ್ ಮೊಮ್ಮಗಳು ಇದನ್ನೆಲ್ಲ ಹೊರಗಿನಿಂದ ನೋಡಿರೋದು ಪಾಪ ಯಾರಿಗೂ ಗೊತ್ತಿಲ್ಲ. ಪಾಪ ಸ್ವಲ್ಪ ದಿನ ಹೆದರಿ ಯಾರಿಗೂ ಆ ಹುಡುಗಿ ಹೇಳಿಲ್ಲ. ಆದರೆ ತನ್ನ ಫ್ರೆಂಡ್ ಮನೆಯಲ್ಲಿ ಅವರ ಅಪ್ಪ ಇಲ್ಲದೆ ಜೀವನ ನಡೆಸೋಕ್ಕೆ ಕಷ್ಟ ಆಯಿತು ಅನ್ನೋದು ಅವಳಿಗೆ ತಿಳಿತು. ಮನೇಲಿ ಪ್ರತಿದಿನವೂ ಅಪ್ಪ ಬರ್ತಾರೆ ಅಂತ ಹೇಳೋ ಅವರಮ್ಮನನ್ನು ನೋಡಿ ರಿಚರ್ಡ್ ಅವರ ಮೊಮ್ಮಗಳು ಸೀಕ್ರೆಟಾಗಿ ಐಯರ್ ಆಫೀಸರ್ಗೆ ಲೆಟರ್ ಬರೆದಿತ್ತು. ಅವ್ರಿಗೂ ಇದರಿಂದ ಏನೋ ಇದೆ ಅನಿಸಿ ನೆಗ್ಲೆಕ್ಟ್ ಮಾಡದೆ ಆ ಕೇಸ್ನ ಹ್ಯಾಂಡಲ್ ಮಾಡೋಕ್ಕೆ ದೀಕ್ಷಿತ್ಗೆ ಕೊಟ್ಟಿದ್ದು. ಆ ಪಜಲ್ ಸಾಲ್ವ್ ಆಯಿತು. ಬಟ್ ಈ ಪ್ರತೀಕ್ಷಾನ ಯಾಕೆ ನಿಮ್ಮನ್ನು ಕೊಲೆ ಮಾಡೋಕ್ಕೆ ಕಳಿಸಿದ್ರು ಮತ್ತು ಯಾರು ಅನ್ನೋದೇ ನನಗೆ ದೊಡ್ಡ ಮಿಸ್ಟ್ರಿ ಆಗಿತ್ತು. ನಾನು ಆ ಶೃಂಗಾರ್ ಮನೆ ಫ್ಯಾಮಿಲಿ ಇಂದಿನ ಹಿಸ್ಟ್ರಿ ತೆಗೆಸಿದಾಗ ಯಾವ ಅನುಮಾನನೂ ಸಿಗಲಿಲ್ಲ. ಆದರೆ ನಿಮ್ಮ ಅತ್ತಿಗೆ ಹಿಸ್ಟ್ರಿ ತೆಗೆಸಿದಾಗಲೇ ಒಂದು ಅನುಮಾನ ಬಂದಿದ್ದು. ಯಾಕಂದರೆ ಅವರ ಮೊದಲನೇ ಮಗ ರೋಹನ್ ವರ್ಧನ್ ಮನೆ ವಾರಿಸ್ತಾರ. ಬಟ್ ಎರಡನೇ ಮಗಳು ಕೃತಿ ಬೇರೆ ಯಾರಿಗೋ ಹುಟ್ಟಿರೋ ಮಗಳು. ಕೃತಿ ನಿಜವಾದ ಅಪ್ಪ ಯಾರು ಅಂತ ಗೊತ್ತಾ? ಆ ಶೃಂಗಾರ್ ಎಂದಳು. ವಿರಾಟ್ ಶಾಕ್ನಲ್ಲಿ ದೊಡ್ಡ ಕಣ್ಣು ಬಿಟ್ಟರೆ ಶ್ರೀ ಅಷ್ಟೇ ಕೂಲಾಗಿ, ಹೌದು, ನಿಮ್ಮ ಅತ್ತಿಗೆ ಬಂದಿದೆ ನಿಮ್ಮ ಅಣ್ಣನ ಕೊಲೆ ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅವರು ನಿಮ್ಮ ಅಣ್ಣನ ಪ್ರೀತಿಗೆ ಸೋತು ರೋಹನ್ಗೆ ಜನ್ಮ ಕೊಟ್ಟರು ಅಂದ್ಲು. ವರ್ಧನ್ ಫ್ಯಾಮಿಲಿ ಮಿಸ್ಟ್ರಿ ಸಾಲ್ವ್ ಆಗುವ ಹಂತದಲ್ಲಿದೆ. ಅಷ್ಟಕ್ಕೂ ಇದೆಲ್ಲದರ ಹಿಂದಿರುವ ಕೈ ಯಾರದು? ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯೋಣ. ಎಂದಿನಂತೆ ಈ ಕತೆ ಮುಂದುವರಿಯೋದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.